ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ಸತ್ಯನಾರಾಯಣ ಸ್ವಾಮಿ ಪೂಜೆಯ ವ್ಲಾಗ್ ಆಗಿರುತ್ತೆ. ನೋವು ಬಂತು ಫ್ರೆಂಡ್ಸ್. ಮಾವಿನ ಸೊಪ್ಪೆಲ್ಲ ತೋರಣ ಮಾಡಿದೆ. ಮೇನ್ ಡೋರ್ಗೆ, ಆಫೀಸ್ ರೂಮ್ಗೆ, ಗೋಡೌನ್ ಡೋರ್ಗೆ, ದೇವ್ರ ಮನೆ ಡೋರ್ಗೆ. ಇನ್ನೂ ಅಷ್ಟು ಮಿಕ್ಕಿದೆ. ಬಟ್ ಅದು ಯಾಕೋ ನಂಗೆ ಇಷ್ಟ ಆಗ್ತಾಯಿಲ್ಲ ಮೇನ್ ಡೋರ್ಗೆ ಹಾಕೋಕ್ಕೆ. ನಮ್ಮ ಹುಡುಗರಿಗೆ ಕಾಲ್ ಮಾಡಿ ಸ್ವಲ್ಪ ಬೇರೆ ಇದ್ದರೆ ತೊಗೊಂಬನ್ನಿ ಬರುವಾಗ ಅಂತ ಊಟ ತೊಗೊಂಡೋಗಿದ್ದಾರೆ. ಅವರು ಫ್ರೀ ಇಲ್ಲ ಪಾಪ. ಯಾಕೋ ತುಂಬ ಪೇಯ್ನ್ ಆಗ್ತಾಯಿದೆ. ಈ ಕತ್ತು ರೆಸ್ಟ್ ಇಲ್ಲದೆ ಕೆಲಸ ಮಾಡ್ತಾ ಇರೋದಕ್ಕೋ ಏನೋ ಗೊತ್ತಿಲ್ಲ. ಸೊ ಸ್ವಲ್ಪ ಸತೀಶ್ ಹೂ ತರಕ್ಕೆ ಹೋಗಿದ್ದಾರೆ. ನೆನೆಸ್ಕೊಂಡ್ರೆ ಚಳಿ ಜ್ವರ ಬರ್ತಾಯಿದೆ. ಇನ್ನು ನಾಳೆಗೆ ಹೆಂಗೋ ಏನೋ ಎಲ್ಲದಕ್ಕೂ ಬತ್ತಿ ಎಲ್ಲ ಹಾಕಿ ಅರಿಶಿನ ಕುಂಕುಮ ಎಲ್ಲ ಹೊಸದು ಹಾಕಿ ರೆಡಿ ಮಾಡಿದೆ. ಹೀಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾಯಿರಿ. ಸತೀಶ್ ಮಾರ್ಕೆಟಿಂದ ಹೂವು ಎಲ್ಲ ತೊಗೊಂಬಂದರು. ಹೂವು, ಹಣ್ಣು, ತಾಂಬೂಲ ಕೊಡೋಕ್ಕೆ ಮೂಸಂಬಿ, ಬಾಳೆಹಣ್ಣು, ತೆಂಗಿನಕಾಯಿ, ವೀಳ್ಯದೆಲೆ, ಅಡಿಕೆ. ಈಗ ಚೆಂಡು ಹೂವು ಪೋಣಿಸ್ಬೇಕು. ಕೆಳಗಡೆ ಕಾಣಿಸ್ತಾ ಇದೆಯಾ ನಿಮಗೆ? ಮೂಸಂಬಿ ಮೂಟೆ, ತಾಂಬೂಲ ಕವರ್, ಬಾಳೆಹಣ್ಣು ಇದೆಲ್ಲ ತಾಂಬೂಲ ಕೊಡೋಕ್ಕೆ ಅಲ್ಲಿಟ್ಟಿದ್ದೀನಿ. ಇದೆಲ್ಲ ಸ್ವಲ್ಪ ಬಟ್ಟೆ ಮಾಡಿಟ್ಟಿದ್ದೀನಿ. ಕಾರಣ ತುಂಬ ಬಿಸಿಲಿದೆ ನೋಡಿ. ಈಗ ಅಪ್ಪ ಸಖತ್ ಬಿಸಿಲು, ಸುಟ್ಟೋಗ್ಬಿಡುತ್ತೆ. ಫ್ರಿಜ್ಜಲ್ಲಿ ಇಡ್ಬೋದು, ಬಟ್ ಜಾಗನೇ ಇಲ್ಲ ನೋಡಿ. ನೀವೇ ನೋಡಿ, ಫ್ರಿಜ್ಜು ಫುಲ್ಲು ಲೋಡ್ ಆಗಿಬಿಟ್ಟಿದೆ. ಲೋಡ್, ನೋ ಸ್ಪೇಸ್. ಎಲ್ಲ ಥರ ಹೂವು, ಬಟನ್ಸ್ ರೋಸ್, ಸಾಮಂತಿಗೆ ಹೂವು, ಹಾರಗಳು, ಬಣಗ್ಲ ಹೂವು, ಕನಕಾಂಬರ, ಮಲ್ಲಿಗೆ ಸಿಕ್ಕಾಬಟ್ಟೆ ರೇಟ್ ಅಂತೆ ಗಾಯ್ಸ್. ಹೂವಿನ ರೇಟು ಗಗನಕ್ಕೆ ಹೋಗಿದೆ. ಮುಡುಕ್ತಾರೆ ಜಾತ್ರೆ ಇವತ್ತು. ಸೊ ಹಾಗಾಗಿ ಸ್ವಲ್ಪ ಸಖತ್ತು ದುಡ್ಡು ಹೂವಿಗೆ. ಸ್ವಲ್ಪ ಇಲ್ಲಿಟ್ಟಿದ್ದೀನಿ. ಈಗ ದೊಡ್ಡ ಟಾಸ್ಕ್ ಹಾರ ಮಾಡಬೇಕು, ತೋರಣ ಮಾಡಬೇಕು. ಒಬ್ಬಳೇ ಬೇಜಾರು. ಸತೀಶು ಕೂಡ ಸ್ನಾನ ಮಾಡಿ ಬಂದರು. ನನ್ನ ಪಾಡಿಗೆ ನಾವು ಪೋಣಿಸೋಣ ಅಂತ ಪೋಣಿಸ್ಕೊತಾ ಇದ್ದೆ. ಊಟಕ್ಕೆ ಹಾಕ್ಕೊಡು ಅಂದ್ರೆ ಅವ್ರಿಗೂ ಕೂಡ ಬಿಸಿ ಬಿಸಿ ಮುದ್ದೆ ಮಾಡಿ ಊಟಕ್ಕೆ ಹಾಕ್ಕೊಟ್ಟೆ. ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ಊಟ ಮಾಡ್ತಾಯಿದ್ದಾರೆ. ನಾನು ಕ್ಯಾಮ್ರಾ ಆನ್ ಮಾಡಿಟ್ಬಿಟ್ಟು ನಾನು ನ್ಯೂಸ್ ನೋಡ್ಕೊಂಡು ಬೇಗ ಚಕ ಅಂತ ಹೂವೆಲ್ಲ ಪೋಣಿಸ್ಕೊತಾ ಇದ್ದೀನಿ. ಒಬ್ಬಳೇ ಅಮ್ಮ, ಚಿಕ್ಕಮ್ಮ, ಅಜ್ಜಿ ಎಲ್ಲ ಬರ್ತಿದ್ರು. ಬಟ್ ಇವತ್ತು ಯಾರೂ ಬಂದಿಲ್ಲ. ಕಾರಣ ನಿಮಗೆ ಗೊತ್ತು, ನಮ್ಮ ಒಂದು ಕಾರ್ಯ ಇದೆ, ಎಲ್ಲ ಅಲ್ಲಿದ್ದಾರೆ. ಸೊ ಬರ್ತಾರೆ, ಸ್ವಲ್ಪ ಲೇಟ್ ಆಗುತ್ತೆ. ಅಷ್ಟರಲ್ಲಿ ಅವ್ರಿಗೆ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನನ್ನ ಕೆಲಸನ ನಾನು ಅಚ್ಚುಕಟ್ಟಾಗಿ ಮಾಡೋಣ. ಪಾಪ ಅವರು ಅಲ್ಲೆಲ್ಲ ಸಾಕಾಗಿ ಬಂದಿರ್ತಾರೆ. ಸೊ ಟ್ರಾವೆಲ್ ಮಾಡಿದ್ರೇ ಒಂದ್ಸಲ ಟಯರ್ಡ್ನೆಸ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅಲ್ಲಿಂದ ಬಂದವ್ರಿಗೆ ಅದನ್ನು ಮಾಡಿ ಇದನ್ನು ಮಾಡಿ ಅಂತ ನಾನು ಕೂಡ ಬರ್ಡನ್ ಕೊಡೋಕ್ಕೆ ನನಗಿಷ್ಟ ಇಲ್ಲ. ಸೊ ನನಗಿದೆಲ್ಲ ಯಾವುದೂ ಲೆಕ್ಕಕ್ಕಿಲ್ಲ. ಎಷ್ಟೇ ಇದ್ದರೂ ನಾನು ಒಬ್ಬಳೇ ಎಲ್ಲನೂ ಅಚ್ಚುಕಟ್ಟಾಗಿ ನಿಭಾಯಿಸ್ತೀನಿ ಅನ್ನೋ ಕೆಪಾಸಿಟಿ ನನಗಿದೆ, ನಿಭಾಯಿಸ್ತೀನಿ ಕೂಡ. ಸೊ ಸತೀಶ್ ಕೂಡ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಕೂತಿದ್ದು ಆರಾಮಾಗಿ. ಬೆಳಗ್ಗೆಯಿಂದ ಅವರು ಕೂಡ ಗೋಡೌನಲ್ಲೆಲ್ಲ ಕೆಲಸ ಮಾಡಿ ಟಯರ್ಡ್ ಆಗಿದ್ದರು. ನಾನೇನು ಅವ್ರನ್ನ ಬನ್ನಿ ಪೋಣಿಸ್ಕೊಡಿ ಅಂತ ನಾನು ಯಾವತ್ತೂ ಕೇಳಿಲ್ಲ, ಕೇಳೋದೂ ಇಲ್ಲ. ಅವರು ನೋಡಿ ನನ್ನ ಕಷ್ಟ ನೋಡೋಕ್ಕಾಗ್ದಾರ. ನಿಮಗೆ ಗೊತ್ತು, ನಾನು ಬೆಳಗ್ಗೆಯಿಂದ 5 ನಿಮಿಷ ಕೂಡ ನಾನು ಟೈಮ್ನ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಟೈಮ್ ಅಂದರೆ ತುಂಬ ಪ್ರಾಮುಖ್ಯತೆ ಕೊಡ್ತೀನಿ ನಾನು, ಬೆಲೆ ಗೌರವ ಕೊಡ್ತೀನಿ ನಾನು. ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಗೊತ್ತಿರತ್ತೆ ನಿಮಗೆ. ಸೊ ಹಾಗಾಗಿ ನನ್ನ ಪಾಡಿಗೆ ನಾನು ಮಾಡ್ಕೋತಾ ಇದ್ದೆ. ಜೊತೆಗೆ ಅವರು ಬಂದು ನನಗೆ ಸತೀಶ್ ಕೂಡ ಲಾಸ್ಟಿಗೆ ಒಂದು ದೊಡ್ಡ ಹಾರ ಮಾಡಿಕೊಟ್ರು. ಫೈನಲಿ ಎಲ್ಲ ಹೂ ಪೋಣಿಸಾಯಿತು. ತಾಂಬೂಲ ಪ್ಯಾಕಿಂಗ್ ಮಾಡಬೇಕು. ಅಪ್ಪ ಸುಸ್ತಾಯಿತು. ಒಂದಿಷ್ಟು ಅನ್ನ ರಸಮ್ ತಿಂದೆ ಅಷ್ಟೇ. ಸತೀಶ್ಗೆ ಊಟ ಹಾಕ್ಕೊಟ್ಟು ನೋಡ್ತಾಯಿದ್ರ ಕೈ ಯಾವ ಕಲರ್ ಆಗಿದೆ. ಇದು ಅದು ಚೆಂಡು ಹೂವು ಕಲರ್. ಹಿಂಗೆ ಎಳೆದು ಪೋಣಿಸಿ ಕೈ ಕಲ್ಲರೇ, ಕೈ ಟೆಕ್ಸ್ಚರೇ ಚೇಂಜ್ ಆಗಿಬಿಟ್ಟಿದೆ ಗೈಸ್ ನೋಡಿ. ಸಿ ಎಲ್ಲ ಒಂಥರ ಮರೂನ್ ಕಲರ್ ಆಗಿಬಿಟ್ಟಿದೆ. ಗಾಯ ಇನ್ನೂ ವಾಸಿ ಆಗಿಲ್ಲ ಫ್ರೆಂಡ್ಸ್. ತುಂಬ ನಿದ್ರೆ ಬರ್ತಾಯಿದೆ. ನಿದ್ರೆ ಮಲ್ಕೊಂಡ್ರೆ ನಿದ್ರೆ ಅಂತೂ ಬರಲ್ಲ ಟೆನ್ಷನ್ಗೆ. ಸೊ ತಾಂಬೂಲ ಪ್ಯಾಕ್ ಮಾಡಬೇಕು. ಇನ್ನೇನೋ ಮಕ್ಕಳು ಬರ್ತಾರೆ, ಹಾಲು ಕಾಯಿಸ್ಬೇಕು, ನಾನೊಂದು ಕಪ್ ಕಾಫಿ ಕುಡಿಬೇಕು. ಸ್ಟೇ ಟ್ಯೂನ್. ಓಕೆ. ಅಷ್ಟರಲ್ಲಿ ಮಕ್ಕಳು ಕೂಡ ಸ್ಕೂಲಿಂದ ಬಂದರು. ಅವ್ರಿಗೂ ಕೂಡ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಹಾಲೆಲ್ಲ ಕೊಟ್ಟು, ಸೊ ನನ್ನ ಪಾಡಿನ ತಾಂಬೂಲ ಪ್ಯಾಕ್ ಮಾಡ್ತಾಯಿದ್ದೆ. ಚಾರು ಬಂದೋಳೆ, ಅಮ್ಮ ನಾನು ಆಮೇಲೆ ಬರ್ಕೋತೀನಿ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಮ್ಮ ಅಂತ ಕೇಳ್ತು. ಸೊ ಬಾಯ್ಬಿಟ್ಟು ಕೇಳಿದಾಗ ನನಗೆ ಬೇಡ ಹೋಗು ಅಂತ ಹೇಳಲಿಕ್ಕಾಗಲಿಲ್ಲ. ನಿಜಕ್ಕೂ ನನ್ನ ಮಕ್ಕಳಂದರೆ ನನಗೆ ತುಂಬಾ ಇಷ್ಟ. ನಿಮ್ಮೆಲ್ರಿಗೂ ಗೊತ್ತು. ನನ್ನ ಮಕ್ಕಳು ಕೂಡ ನನಗೆ ಎಲ್ಲ ಕೆಲಸದಲ್ಲೂ ಇದು ಕೆಲಸ ನನಗಾಗಲ್ಲ, ನನಗೆ ಬರಲ್ಲ ಅಂತ ಅನ್ನೋದೇ ಇಲ್ಲ, ಎಲ್ಲನೂ ಮಾಡ್ತಾರೆ. ಅಷ್ಟರಲ್ಲಿ ಅಮ್ಮ ಕೂಡ ಊರಿಂದ ಬಂದವರೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅಮ್ಮನ ಜೊತೆ ನನ್ನ ತಮ್ಮ ಕೂಡ ಬಂದಿದ್ದಾನೆ. ಸೊ ತುಂಬ ಖುಷಿ ಆಯಿತು. ನಾನು ಅಷ್ಟರಲ್ಲಿ ಲೇಡೀಸ್ಗೆಲ್ಲ ಪ್ಯಾಕಿಂಗ್ ಮಾಡಿ ಇಟ್ಬಿಟ್ಟಿದ್ದೆ. ಇದು
ಜೆಂಟ್ಸ್ಗೆ ಪ್ಯಾಕ್ ಮಾಡಬೇಕಿತ್ತು. ಮೂಸಂಬಿ, ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು ಹಾಕ್ತಾಯಿದ್ದೀವಿ ಜೆಂಟ್ಸ್ಗೆಲ್ಲ. ಸೊ ಅಮ್ಮ ಊರಿಂದ ಬಂದವರೇ ರೆಸ್ಟೇ ಮಾಡಲಿಲ್ಲ, ಪ್ಯಾಕಿಂಗ್ ಶುರು ಮಾಡಿಬಿಟ್ರು. ಹ್ಞೂ ಹಾಕು, ನೀನು ಊಟ ಮಾಡು ಬಾರಮ್ಮ. ಅದು ಫಸ್ಟ್ 1 ನಿಮಿಷ ಇರೋ, ಅದು ಎಷ್ಟೈತೆ ಕೌಂಟ್ ಮಾಡೋದು, ಗಂಡಸರು ಇಟ್ಕೊಳ್ಳೋದು ಕೌಂಟ್ ಮಾಡೋ, ಆಮೇಲೆ ಬೇಕಿದ್ರೆ ಅದು ಗಂಡಸರಿಗೆ ಕಡಮ್ಮ, ಅಲ್ಲಿ ಹಾಕಾಯ್ತು ಹೆಂಗಸರಿಗೆ. ಎಷ್ಟಂತೆ ನೋಡಿ KG ತೆಂಗಿನಕಾಯಿ ಕಾಯೆಲ್ಲ ಸಿಗ್ತಾ 60 ರೂಪಾಯಿ ಅಂದರೆ 1.5 ಬರ್ತದೆ ಕಾಯಿ ಅಷ್ಟೇ. ಆಯ್ತಾ, ಕೌಂಟ್ ಮಾಡಿ ನೀನು. 25-30 ಆದ್ರೆ ಸಾಕಲ್ವಮ್ಮ ಗಂಡಸ್ರಿಗೆ? ಗೊತ್ತಿಲ್ಲ ಮಗ ಎಷ್ಟಂತೆ ಹೇಳಿದ್ರು. ಸೊ ಅದೆಲ್ಲ ಪ್ಯಾಕ್ ಆದಮೇಲೆ ಇವಾಗ ಸ್ವಲ್ಪ ಹೊತ್ತು ಚಾರುಗೆ ಕುತ್ಕೊಂಡು ಬರ್ಕೊ ಅಂತ ಹೇಳಿ ಅಮ್ಮನಿಗೂ ಕೂಡ ಸ್ಟ್ರಾಂಗಾಗಿ ಕಪ್ ಕಾಫಿ ಮಾಡಿ ಕೊಟ್ಟೆ. ಅಮ್ಮ ಆಲ್ರೆಡಿ ಊಟ ಮಾಡ್ಕೊಂಬಂದಿದ್ದೀನಿ, ನಂಗೆ ಊಟ ಬೇಡ ಅಂತ ಹೇಳಿದ್ರು. ನನ್ನ ತಮ್ಮ ಮಾತ್ರ ಊಟ ಮಾಡಿದ್ದ, ಹಾಗಾಗಿ ಅಮ್ಮನಿಗೆ ಕಾಫಿ ಮಾಡಿ ಕೊಟ್ಟೆ. ಇನ್ನೇನೇನಿದೆ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಬೇಗ ಬೇಗ ಮುಗಿಸ್ಕೊಂಬಿಡೋಣ. ನೈಟ್ ಊಟಕ್ಕೆ ಚಪಾತಿ ಏನಾದರೂ ಮಾಡಿಟ್ಬಿಡೋಣ, ಯಾಕಂದರೆ ಇನ್ನು ಬಾಗಿಲು ತೊಳಿಬೇಕು, ರಂಗೋಲಿ ಹಾಕಬೇಕು, ಕಲರ್ ಹಾಕಬೇಕು. ಸೊ ಸಾಂಬಾರು, ತಿಳಿಸಾರು, ಗ್ರೇವಿ ಎಲ್ಲ ಇತ್ತು. ಎಲ್ಲನೂ ಬೇಗ ಬೇಗ ಬಿಸಿ ಮಾಡಿ ಕುದಿಸಿ ಸಾಗು ಮಧ್ಯಾಹ್ನ ನೋಡಿದ್ರಿ ನಾನು ಇದೇ ಊಟ ಮಾಡಿದ್ದೆ. ಸೊ ತರಕಾರಿ ಅವರೆಕಾಳು ಎಲ್ಲ ಹಾಕಿ ಮಾಡಿದಂಥ ಸಾಗು ಕೂಡ ಬಿಸಿ ಮಾಡಿ ಕುದಿಸಿ, ಯಾಕಂದರೆ ಬಿಸಿಲಲ್ವ ಹಾಳಾಗ್ಬಿಡುತ್ತೆ ಅಂತೇಳಿ ಚಪಾತಿ ಹಿಟ್ಟು ಕೂಡ ಕಲಿಸ್ದೆ. ಸ್ವೀಟ್ಸ್ ಏನು ಮಾಡಿದ್ದೆ ಅದನ್ನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಕೊಡೋಕ್ಕೆ ಪ್ಯಾಕ್ ಮಾಡಿ ಇಟ್ಬಿಟ್ರೆ ಈಸಿ ಆಗುತ್ತೆ ಅಂತ ಹೇಳಿ ಲಾಡು ಮತ್ತು ಬಾದುಷಾ, ಬಾದಾಮ್ ಪುರಿ ಎಲ್ಲನೂ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ತುಂಬ ಹೊಟ್ಟೆ ಹಸಿತಿತ್ತು ಅಂತ ಒಂದು ಬಾದುಷಾ ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು. ಬಾದುಷಾ ಅಂದರೆ ನನಗೆ ತುಂಬ ಫೇವ್ರೇಟ್. ಬಾದುಷಾ ಅಥವಾ ಬಾದಾಮ್ ಪುರಿ, ವರ್ಕೆ ಪುರಿ ಅಂತಲೂ ಕೂಡ ಕರಿತೀವಿ. ಸೊ ಚಾರು ಎಲ್ಲೋದ್ರು, ಮಮ್ಮಿ ನಾನು ಮಾಡ್ಕೊಡ್ತೀನಿ ನಿನ್ನ ಕೆಲಸ ನೀನು ಮಾಡು ಮಮ್ಮಿ, ನಾನು ಮಾಡ್ಕೊಡ್ತೀನಿ ಅಂತ ಅಡುಗೆ ಮನೆ ಸಜ್ಜ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾಳೆ. ನಾ ಚಪಾತಿ ಮಾಡಬೇಕು, ಸೈಡಿಗೆ ಬಾ ಅಂದರೂ ಬರಲಿಲ್ಲ. ಫೈನಲಿ ಸ್ವೀಟ್ಸ್ ಎಲ್ಲ ಪ್ಯಾಕ್ ಮಾಡಾಯಿತು. ಅದಕ್ಕೊಂದು ಖಾರ ಬುಂದಿ ಮಾತ್ರ ಹಾಕಬೇಕಿತ್ತು. ಆಗಲ್ಲ ಬಿಡು, ಆಗಲ್ಲ ಆಗಲ್ಲ. ನಿಮ್ಗಿಂತ ಮುಂಚೆ ಇದ್ದು ನಾವು ಮಾತಾಡಿ ಆಗಲ್ಲ ಬಿಡು. ಅಷ್ಟರಲ್ಲಿ ನಮ್ಮ ಹುಡುಗರು ಬಿಸಿ ಬಿಸಿ ಬೋಂಡ ಮಾಡಿ ಕೊಟ್ಟು ಕಳಿಸಿದ್ದಾರೆ ಮೇಲೆ. ಸೊ ಅಮ್ಮಂಗೆ ತಮ್ಮನಿಗೆ ಇಬ್ಬರಿಗೂ ಬಿಸಿ ಬಿಸಿ ಬೋಂಡ ಕೊಟ್ಟೆ. ಎಲ್ಲ ಕೂತ್ಕೊಂಡು ಒಂದು 5-10 ನಿಮಿಷ ಟಿ ವಿ ನೋಡ್ತಾ ಇದ್ದಾರೆ. ನನ್ನೂ ಸ್ವಲ್ಪ ಹೊತ್ತು ಕೂತ್ಕೋ, ರೆಸ್ಟ್ ಮಾಡು ಅಂತ ಹೇಳ್ತಾ ಇದ್ದಾರೆ. ತಟ್ಟೆ ತುಂಬ ಬೋಂಡ. ನಾನು ಊಟ ಟೈಮ್ಗೆ ಹಾಕ್ಕೊಡೋಣ ಅಂದ್ಕೊಂಡೆ, ಬಟ್ ಊಟ ಮಾಡೋದು ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿ ಇವಾಗಲೇ ಸಂಜೆನೇ ಬೋಂಡ ತಿಂತಾ ಇದ್ದಾರೆ. ಸೊ ನನಗಂತೂ ತುಂಬಾ ಎಕ್ಕತ್ತು, ತಲೆ ಎಲ್ಲ ನೋಯ್ತಾ ಇತ್ತು. ಅಮ್ಮ ರೇಗಿದ್ರು, ಒಂದು 5-10 ನಿಮಿಷ ನಾ ಬಂದಾಗಿಂದ ಕೂತಿಲ್ವಲ್ಲ ನೀನು, ಕೂತ್ಕೋ, 9 ಗಂಟೆ ಮೇಲೆ ತಾನೇ ಬಾಗಿಲು ತೊಳೆಯೋದು ನೀನು ಅಂತೇಳಿ ನನಗೂ ಬಿಸಿ ಬಿಸಿ 3 ಬೋಂಡ ಕೊಟ್ಟರು. ನಾನು ಕೂಡ ತಿಂತಾಯಿದ್ದೆ. ತುಂಬ ಚೆನ್ನಾಗಿತ್ತು. ನಮ್ಮ ಹುಡುಗರು ಮಾಡಿ ಕೊಟ್ಟು ಕಳಿಸಿರೋಂಥದ್ದು. ನಾನೇ ಹೇಳಿದೆ ಏನಾದರೂ ಮಾಡಿ ಅಂತ. ಸೊ ಈಗ ಊರಿಂದ ಬಂದಿದ್ದಾರೆ, ಅವ್ರಿಗೇನಾದರೂ ಮಾಡಬೇಕಲ್ವ, ನನಗಂತೂ ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಬೋಂಡ ಮಾಡಿ ಕೊಟ್ಟರು. ನಾನು ಚಪಾತಿ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವಾಗ ಎಲ್ಲ ಬಿಸಿ ಬಿಸಿ ಚಪಾತಿ ಎಲ್ಲ ಹಾಕಿ ಅವ್ರಿಗೆಲ್ಲ ಊಟ ಮಾಡಿ ಅವರೆಲ್ಲ ಬೇಗ ಬೇಗ ಊಟ ಮಾಡಿಕೊಂಡ್ರು. ಚಾರು, ವಿಕ್ಕಿ, ಬಬ್ಬು ಎಲ್ಲ ಮಾಡಿದ್ರು ಊಟ. ಪ್ಯಾಕೆಟ್ ಹಾಕಿ ಒಂದೊಂದು ಪುಡಿ ಮಾಡ್ತೀಯ ನೀನು ಸ್ವೀಟ್ ಎಲ್ಲ ಹೇಳ್ತಾ ಇದ್ದೀನಿ. ಸುಮ್ಮನೆ ಮಡಗವಂಗೆ ಸೈಡ್ ಗಿಡು ಹಾಕಿರೋ, ಸೈಡ್ ಗಿಡು 30 ಆಗ್ಬೇಕಮ್ಮ. ಸೈಡ್ ಗಿಡು ಹಾಕಿರೋ ಖಾರ ಬುಂದಿ ಸ್ವೀಟ್ ಎಲ್ಲನೂ. 30 20 ಆಗ್ಬೇಕು, 20 ತಾನೇ ಆಗ್ತದೆ. ಏಯ್ ಹಾಕಿಡು ಫಸ್ಟ್, ನೀನು ಆಮೇಲೆ ಕೌಂಟ್ ಮಾಡಿದ್ರೆ ಆಯಿತು. ನಾನಾಗಲೇ ಹೇಳ್ದಾಗೆ ನಾನು ಸ್ವೀಟ್ ಏನು ಪ್ಯಾಕ್ ಮಾಡಿಟ್ಟಿದ್ದೆ 20 ಮತ್ತು 30, 50 ಒಟ್ಟು. ಇದು ನಮ್ಮ ರಿಲೇಟಿವ್ಸ್ ಕೊಡೋಕ್ಕೆ. ತಾಂಬೂಲ ಬೇರೆ, ಈ ಲೇಡೀಸಿಗೆ ಬೇರೆ, ಜೆಂಟ್ಸಿಗೆ ಬೇರೆ, ಇದು ಸ್ವೀಟ್ ಮತ್ತು ಖಾರ ಬುಂದಿ ಬೇರೆ. 3 ಥರ ತಾಂಬೂಲ ಪ್ಯಾಕೆಟ್ ಮಾಡಿದ್ದೀನಿ ಈ ಸಲ ನಾನು, ವೆರೈಟಿನ. ಅಷ್ಟರಲ್ಲಿ ಸತೀಶ್ ಕೂಡ ಚುರುಮುರಿ ತಂದು ಕೊಟ್ಟಿದ್ದಾರೆ ಮಕ್ಕಳಿಗೆ, ನಮಗೆಲ್ರಿಗೂ. ನಾನು ಕೂಡ ಸ್ವಲ್ಪ ಚುರುಮುರಿ ಎಲ್ಲ ತಿಂದು, ಬೋಂಡ ಎಲ್ಲ ತಿಂದು, ಒಂದು ಚೊಂಬು ಬಿಸಿನೀರು ಕುಡಿದು ಇವಾಗ ಗೋಡೌನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ, ಬಾಗಿಲೆಲ್ಲ ತೋರಣ ಹಾಕೊಳ್ಳೋಣ ಅಂತ
ಅಂತ ಬಂದೆ. ಎಲ್ಲ ಒಬ್ಬಳೇ ಪೋಣಿಸಿದ್ದೀನಿ. ಒಂದೇ ಒಂದು ದೊಡ್ಡ ಹಾರ ಇದು, ಅದು ಸತೀಶ್ ಮಾತ್ರ ಪೋಣಿಸ್ಕೊಟ್ರು. ಬಾಗಿಲೆಲ್ಲ ಈಗ ನೋಡಿ ಎಲ್ಲ ತೊಳೆದು ಆಫೀಸ್ ರೂಮ್ ಎಲ್ಲ ಒರೆಸ್ಕೊಂಡು ಗಂಧ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಬೆಳಗ್ಗೆ ಮಾಡ್ತೀನಿ ಅನ್ನೋದು ಸುಳ್ಳು, ಆಗೋದಿಲ್ಲ ಗೈಸ್, ಟೈಮ್ ಅಡ್ಜಸ್ಟ್ ಆಗೋದಿಲ್ಲ. ಏನಿದ್ರು ಹಿಂದಿನ ದಿನ ಆದಷ್ಟು ರೆಡಿ ಮಾಡಿಬಿಟ್ಕೋಬೇಕು, ಯಾಕಂದರೆ ಕೆಲಸಗಳಿರ್ತವೆ. ನಾವು ಎಷ್ಟು ರಾತ್ರಿಗೆ ಎದ್ರೂ ಕೂಡ ಟೈಮಿಂಗ್ಸೇ ಅಡ್ಜಸ್ಟ್ ಆಗೋದಿಲ್ಲ. ಮೇಲೆ ಕೆಳಗೆ ಗೋಡೌನ್, ಆಫೀಸ್ ರೂಮ್, ಮನೆ, ಪೂಜೆ ಅಂದ್ಕೊಂಡು ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಸೊ ನಾನು ಕೂಡ ಈಗ ಆಫೀಸ್ ರೂಮ್ ಡೋರು ಎಲ್ಲನೂ ಒರೆಸ್ಕೊಂಡು ಕಿಟಕಿ ಬಾಗಿಲು ಎಲ್ಲನೂ ಒರೆಸ್ಕೊಂಡು, ನನಗೆ ಈ ರೀತಿ ಮಾಡಿದ್ರೇ ಸಮಾಧಾನ ಆಗೋದು. ಈಗ ಬೇಗ ಬೇಗ ಕೂತ್ಕೊಂಡು ರಂಗೋಲಿ ಹಾಕ್ತಾಯಿದ್ದೀನಿ. ಅಮ್ಮಂಗೆ ಟ್ರಾವೆಲ್ ಮಾಡಿ ಈಗ ಅವರು ಕೋಡಳ್ಳಿಗೆ ಹೋಗಿ, ಹಲಗೂರ್ಗೆ ಹೋಗಿ, ಮದ್ದೂರಿಗೆ ಹೋಗಿ, ಮದ್ದೂರಿಂದ ಮೈಸೂರಿಗೆ ಬಂದು ಸುತ್ತಿ ಸುತ್ತಿ ಸಾಕಾಗಿದ್ದಾರೆ. ಹೋಗಮ್ಮ ಮಲ್ಕೋ ಅಂತ ರೇಗ್ತಾ ಇದ್ದೆ. ಬಟ್ ಅವ್ರಿಗೆ ನಿದ್ರೆ ಬರುತ್ತಾ? ನಾನು 10:30 11:30 ಆದರೂ ಹಿಂಗೆ ನಿಂತಿದ್ರೆ ನಮ್ಮ ಹುಡುಗರಿಗೂ ನಿದ್ದೆ ಬರ್ತಾಯಿಲ್ಲ. ಅವರು ಕೂಡ ಕಾಂಪೌಂಡ್ಗೆ ಗೇಟ್ಗೆ ಎಲ್ಲ ಹೂನಾರ ಪೋಣಿಸಿದ್ದೆ ಅಲ್ವಾ, ಕೂತ್ಕೊಂಡು ಒಂದು ಮೂಟೆ ಹೂವು ಎಲ್ಲ ಒಬ್ಬಳೇ ಪೋಣಿಸಿದ್ದೀನಿ. ಎಲ್ಲನೂ ತೋರಣ ಕಟ್ತಾ ಇದ್ದಾರೆ, ಬಾಳೆಕಂದು ಎಲ್ಲ ಕಟ್ತಾ ಇದ್ದಾರೆ. ಫೈನಲಿ 2 ಬಾಗಿಲಿಗೂ ಒಂದು ರಂಗೋಲೆ ಹಾಕ್ತೆ, ಕಲರ್ ಕೂಡ ಹಾಕ್ತೆ. ಹೇಗಿದೆ ರಂಗೋಲೆ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ದಯವಿಟ್ಟು. ನೀವೇನಾದರೂ ಕಮೆಂಟ್ ಮಾಡಿದ್ರೆ ತಾನೇ ನನಗೆ ಗೊತ್ತಾಗೋದು. ನಿಮ್ಮನ್ನು ಕರೆದಿಲ್ಲ ಅಂತ ದಯವಿಟ್ಟು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಡಿ. ಹರಿಬರಿ ಅರ್ಜೆಂಟಲ್ಲಿ ನಮ್ಮದು ಫಿಕ್ಸ್ ಆಗಿದಂಥದ್ದು. 12 ಗಂಟೆ ಆಯಿತು. 2 ಚಪಾತಿ ಸ್ವಲ್ಪ ಸಾಗು ಬಿಸಿ ಮಾಡಿದ್ದೆ ಅಲ್ವಾ, ಕೂತ್ಕೊಂಡು ತಿಂತಾಯಿದ್ದೀನಿ. ಇನ್ನೂ ಗೋರಂಟಿ ಹಾಕ್ಕೋಬೇಕು ಅಂತ ತುಂಬ ಆಸೆ ಗೈಸ್ ನನಗೆ. ನಿಜಕ್ಕೂ ಬಳೆ ಹಾಕ್ಕೋಬೇಕು, ಗೋರಂಟಿ ಹಾಕ್ಕೋಬೇಕು, ದೊಡ್ಡದು ಚೈನ್ ಹಾಕ್ಕೋಬೇಕು. ಈ ಥರ ಪೂಜೆಗಳೆಲ್ಲ ಈ ಥರ ಇಷ್ಟ ಆಗುತ್ತೆ. ಬಟ್ ನಿದ್ರೆ ಕಣ್ಣು ಎಳೀತಿತ್ತು. ಟೈಮ್ ಬಂದು 12:30. ಮಲ್ಕೊಂಡ್ರೆ ಸಾಕು ಅನ್ನೋ ಮಟ್ಟ ಆಗಿದೆ ನನ್ನ ಅವತಾರ ನೋಡಿ. ಎಲ್ಲ ಮಲ್ಕೊಂಡು ನಿದ್ದೆ ಹೊಡಿತಿದ್ದಾರೆ, ಅಮ್ಮ ತಮ್ಮ ಮಕ್ಕಳು ಸತೀಶ್ ಎಲ್ಲ. ಬಟ್ ನಾನು ತೊಪ್ಪೆ ಥರ ಹಾಕೋತ ಕೂತಿದ್ದೀನಿ. ಹಾಕ್ಕೊಳ್ಳೋಕ್ಕಿಷ್ಟ ಬಟ್ ಟೈಮ್ ಇಲ್ಲ. 12:30 ಮಲ್ಕೋಬೇಕು, ಬೆಳಗ್ಗೆ ಮತ್ತೆ 3 ಗಂಟೆಗೆ ಎದ್ದೇಳಬೇಕು. 2 ಅವರ್ ಅಷ್ಟೇ ನನಗೆ ರೆಸ್ಟ್ ಇವತ್ತು. ತುಂಬ ಬಾಡಿ ಪೇಯ್ನ್ ಆಗ್ತಾಯಿದೆ. ಚೆನ್ನಾಗಿಲ್ಲ ಅಂದರೆ ಬೈಬೇಡಿ, ಬಂದಂಗೆ ಹಾಕ್ಕೊಂಡಿದ್ದೀನಿ. ತೊಪ್ಪೆ ಥರ ಅನ್ನಿಸ್ತಾ ಇದೆಯಾ? ದಪ್ಪ ಕಟ್ ಮಾಡಿಬಿಟ್ಟೆ ಬೇಗ ಆಗಲಿ ಅಂತ. ಸಿಂಪಲಾಗಿ ಹಾಕ್ಕೊಂಡೆ, ಹೆಂಗೋ ಬಂದಂಗೆ ಇರಲಿ ಬಿಡಿ. ಹಾಕ್ಕೊಳಕ್ಕಂತೂ ತುಂಬಾ ಇಷ್ಟ. ಬಟ್ ಏನು ಮಾಡ್ತೀರಾ, ನಿದ್ರೆಗಣ್ಣು. ಬಾಯ್. ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ. ರಾತ್ರಿ ಮಲ್ಕೊಂಡಾಗ ಕರೆಕ್ಟಾಗಿ 12:30, ಬೆಳಗ್ಗೆ ಎದ್ದಾಗ 2:45 3 ಗಂಟೆ ಎದ್ದು ಎಲ್ಲನೂ ರೆಡಿ ಮಾಡಿಕೊಂಡು, ದೇವ್ರ ಮನೆ ರಂಗೋಲೆ ಹೇಗಿದೆ ಕಮೆಂಟಲ್ಲಿ ಹೇಳಿ. ಹಣ್ಣು ಕಾಯಿ ಎಲ್ಲನೂ ಮುರಿದು ಚಚ್ಚಿ ದೇವ್ರಿಗೆ ಇವತ್ತು ಲಕ್ಷ್ಮೀ ಮುಖವಾಡ ಹಾಕಿದ್ದೆ. ಈ ರೀತಿ ನನಗೆ ದೇವ್ರ ಮನೆನ ಚಂದವಾಗಿ ಅಲಂಕಾರ ಮಾಡಿ ಕಣ್ತುಂಬ ನೋಡೋಕ್ಕೆ ನಂಗೆ ತುಂಬ ಖುಷಿಯಾಗಿತ್ತೆ. ಹೇಗೆ ಅಲಂಕಾರ ಮಾಡಿದ್ದೀನಿ ಕಮೆಂಟ್ ಮಾಡಿ. 5 ಗಂಟೆಗೇ ಮನೇಲಿ ಪೂಜೆ ಮಾಡಿ ಆಫೀಸ್ ರೂಮಲ್ಲೂ ಕೂಡ ನಾನೇ ಪೂಜೆ ಮಾಡಿದೆ. ಕಾರಣ ಸತೀಶ್ ಕೂಡ ಕೆಲಸ ಮಾಡ್ತಾಯಿದ್ರು, ಕೆಲಸ ಇತ್ತು. ಹೊಸ್ಲಿಗೆಲ್ಲ ಬಾಗಿಲಿಗೆಲ್ಲ ದೀಪ ಹಚ್ಚಿಟ್ಟು ಪ್ರತಿಯೊಂದೂ ಒಳಗಡೆ ಪೂಜೆ ಸಾಮಾನು ಎತ್ತಿಡಬೇಕಿತ್ತು. ಕರೆಕ್ಟಾಗಿ 5 ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆ ದೇವರಿಗೆ ಪೂಜೆ ಎಲ್ಲ ಆಯಿತು. ಪೂಜೆಗೆ ಏನೇನು ಬೇಕೋ ಎಲ್ಲ ಹೂವು ಹಣ್ಣು ಎಲ್ಲ ಎತ್ತಿಟ್ಟು ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ಸೊ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಮೈಸೂರಿನ ಅಂತ. ಇದು ಸತ್ಯನಾರಾಯಣ ಸ್ವಾಮಿ ಪೂಜೆಯ ವ್ಲಾಗ್ ಆಗಿರುತ್ತೆ. ಮನೆ ದೇವರಿಗೆ ಫಸ್ಟ್ ಪೂಜೆ ಆಯಿತು, ಆಫೀಸ್ ರೂಮಲ್ಲೆಲ್ಲ ಪೂಜೆ ಆಯಿತು. ಸ್ನಾನ ಮಾಡೋರು ಮಾಡ್ತಾಯಿದ್ದಾರೆ. ನಾನೇನೇನು ಬೇಕೋ ಪೂಜೆಗೆ ಪ್ರತಿಯೊಂದು ಹಣ್ಣು ಕಾಯಿ ಎಲ್ಲ ಎತ್ತಿಟ್ಟು ರೆಡಿ ಮಾಡಿ ಹಣ್ಣು ಮಾಡಿ ಕೊಡ್ತಾಯಿದ್ದೀನಿ. ಸೊ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ನೋಟಿಫೈ ಸಿಗುತ್ತೆ ಅಂತ ಹೇಳ್ತಾ ವೆರಿ ಗುಡ್ ಮಾರ್ನಿಂಗ್. ಕಾಫಿ ಆಯಿತಾ ಎಲ್ಲರದು? ಐ ಥಿಂಕ್ ಎಲ್ಲ ಇನ್ನೂ ಮಲ್ಕೊಂಡಿರ್ತೀರ ಅಲ್ವಾ? ಸೊ ನಮ್ಮ ಕತೆ ಇದು, ನಮ್ಮ ಕತೆ ನಿಮ್ಮ ಜೊತೆ. ವೆಲ್ಕಮ್ ಬ್ಯಾಕ್. ಹೀಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ನೋಡ್ತಾ ಇರಿ. ಸ್ಟೇ ಟ್ಯೂನ್. ಓಕೆನಾ? ಕರೆದಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ ಯಾರೂ. ಅಕ್ಕ ನೀವು ನನ್ನ ಪೂಜೆ ಕರೆದಿಲ್ಲ ಅಂತ. ಏನೂ ಮಾಡೋಕ್ಕಾಗಲ್ಲ. ಅರ್ಜೆಂಟಲ್ಲಿ ಫಿಕ್ಸ್ ಆಗಿ ಅರ್ಜೆಂಟಲ್ಲಿ ಮಾಡ್ತಾ ಇರೋಂಥದ್ದು. ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತವಾಗ್ಲೂ ಮಿಸ್ ಇಲ್ದಾರ ಕರಿತೀನಿ. ಓಕೆನಾ? ಡೋಂಟ್ ವರಿ, ಬಿ ಹ್ಯಾಪಿ, ಬಿಂದಾಸ್. ಅದೇ ಮಧ್ಯಾಹ್ನ ಸಿಮ್ಮದ್ದು ಮೇಕೋಬೇಕು. ನೀನಿಲ್ಲ ಒಂದು ಬಿಚ್ಬಿಟ್ಟು ಹಾಕಿದ್ಯಾ ಕಣಮ್ಮ. ನಾನು ಎಲ್ಲ ತಿಂದು ಹಾಕೊಟ್ಟೆ ನಿಮಗೆ.
ಅರ್ಜೆಂಟ್ 7 ಗಂಟೆಗೆ ಪುರೋಹಿತರು ಬೇರೆ ಬಂದ್ಬಿಡ್ತಾರೆ. ಸೊ ಹಾಗಾಗಿ ಬೇಗ ಬೇಗ ಸ್ಯಾರಿ ಉಟ್ಕೊಂಡು ಬಳೆ ಎಲ್ಲ ದೊಬ್ಬ ಹಾಕೋತಾ ಇದ್ದೀನಿ. ಅಮ್ಮ ರೇಗ್ತಾ ಇದ್ದಾರೆ, ನಿಧಾನಕ್ಕೆ ಹಾಕೋ, ಬಳೆ ಹೊಡೆದು ಹಾಕೋಬೇಡ ಅಂತ. ಸೊ ಬ್ಯಾಂಗಲ್ಸ್, ಕಡ, ಹಾರ, ಜುಮ್ಕ, ಮಾಟಿ ಹಾಕೊಳ್ಳೋದು ಒಂದು ಮರ್ತೋಯ್ತು ನನಗೆ. ಇನ್ನೂ ತಲೆ ಒಣಗಿಸಿರಲಿಲ್ಲ. ಅಷ್ಟರಲ್ಲಿ ಚಾರುಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಅವಳಿಗೂ ಕೂಡ ದಿಂಡೆಲ್ಲ ಕಟ್ಟಿಸಿದ್ದೆ, ಅದನ್ನು ಕೂಡ ಮುಡಿಸ್ತಾ ಇದ್ದೀನಿ. ಈ ಹುಡುಗಿ ಅಂತೂ ನಂಗೆ ಅದು ಬೇಡ ಇದು ಬೇಡ, ಸೆಕೆ ಆಗುತ್ತೆ, ಇದೇ ಹಠ ಮಾಡ್ತಾಳೆ ಗೈಸ್. ಚಡ್ಡಿ ಟಿ ಶರ್ಟ್ ಕೊಟ್ಬಿಟ್ರೆ 3 ದಿನ ಆದರೂ ಚಡ್ಡಿ ಟಿ ಶರ್ಟಲ್ಲೇ ಇಟ್ಕೊಂಡಿರ್ತಾಳೆ. ಇವಾಗ ಅವಳಿಗೂ ಕೂಡ ಒಂದು ಸ್ಟೆಪ್ ಜಡೆ ಎಲ್ಲ ಹಾಕಿ ದಿಂಡು ಮುಡಿಸೋಣ ಅಂತ ಒಂದು ಬನ್ನ ಹಾಕೋಣ ಅಂದ್ಕೊಂಡೆ. ಬಟ್ ನನಗೆ ಬೇಡ ಅಮ್ಮ, ಭಾರ ಆಗುತ್ತೆ, ನನಗೆ ಬೇಡ. ಈ ಮಕ್ಕಳೇ ನಮಗಂತೂ ಈ ಥರ ಎಲ್ಲ ರೆಡಿ ಆಗೋಕ್ಕೆ ತುಂಬ ಇಷ್ಟ ಇತ್ತು. ಬಟ್ ಈಗಿನ ಜನ್ರೇಷನ್ ಮಕ್ಳಿಗೆ ಯಾಕೆ ಹಿಂಗೆ ಅಂತ ನಂಗೆ ನಿಜಕ್ಕೂ ಗೊತ್ತಾಗಲ್ಲ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಕೂಡ ಬಂದರು. ಹ್ಞೂ ಅಂತ ಅರ್ಧ ಗಂಟೆ ಅಜ್ಜಿಗೆ ಫ್ರಿಜ್ಜಲ್ಲಿ ಅರ್ಧ ಲೀಟ್ರ್ ಹಾಲು ಐತೆ, ಕೊಟ್ಟು ಕಾಫಿ ಮಧ್ಯಾಹ್ನ ಬನ್ನಿ, ಮಿಸ್ ಮಾಡಬೇಡಿ. ನಿಮ್ಮ ಹಸ್ಬೆಂಡ್ನು ಕರ್ಕೊಂಬನ್ನಿ. ನಿಮ್ಮ ಮಗಳದ ಅವ್ರಿಗೂ ಹೇಳ್ತಾ ಇದ್ದೆ ಸ್ವಲ್ಪ ಬೇಗ ಬೇಗ ಮಾಡಿ ಅಪ್ಪ, ಪುರೋಹಿತರು ಬಂದುಬಿಟ್ಟಿದ್ದಾರೆ ಅಂತ ಹೇಳಿ. ಸೊ ಮುಂದೆಗಡೆ ಏನಿದೆ ಅದು ಟ್ವಿಸ್ಟ್ ಅದೆಲ್ಲ ನಾನು ಮಾಡ್ಕೊಂಡಿದ್ದೆ ಆಲ್ರೆಡಿ. ಹಿಂದೆಗಡೆ ಬಂದು ಒಂದು ಬನ್ನ ಕೊಟ್ಟರು. ಅಷ್ಟರಲ್ಲಿ ಪುರೋಹಿತರು ಕೂಡ ಬಂದರು. ನಾವೇನೇ ರೆಡಿ ಮಾಡಿ ಇಟ್ಟಿದ್ರು ಸಣ್ಣ ಪುಟ್ಟದ್ದು ಅವ್ರು ಕೇಳಿರ್ತಾರೆ, ಅದು ಕೊಡಿ, ಇದು ಕೊಡಿ, ಬೌಲ್ ಕೊಡಿ, ಬಟ್ಲುಗಳು ಕೊಡಿ. ಸೊ ಈಗ ನಾನೇ ಎಲ್ಲದಕ್ಕೂ ಓಡಾಡಬೇಕು, ಕಾರಣ ನಾನು ಎಲ್ಲಿಟ್ಟಿರ್ತೀನಿ ಅಂತ ಒಂದು ಟೈಮ್ ನನಗೆ ನೆನಪಿರಲ್ಲ. ಸೊ ಅಷ್ಟರಲ್ಲಿ ಹೇಗೆ ಕಾಣ್ತಾ ಇದ್ದೀನಿ. ನಾನು ಬೆಳಗ್ಗೆ ಇಸ್ಕೊಂಬಂದಪ್ಪ, ಕೆಳಗಡೆ ಹೋಗಿ ಇಸ್ಕೊಂಬ, ಹೋಗು ಬೇಗ. ಬಾದಾಮಿ ಅಲ್ಲಿ ಐತೆ ನೋಡು. ಒಂದೇ ಟೆನ್ಷನ್ ಮಮ್ಮಿ, ಅದೆಲ್ಲಿ ಇಟ್ಟಿದ್ಯಾ ಅಂತ. ಫೈನಲಿ ಹರಿಬರೀಲಿ ಹೆಂಗೋ ರೆಡಿ ಕೂಡ ಆದ್ವಿ. 7:30 ಆಗೇ ಹೋಯಿತು. ಸೊ ಅವರು 7:30 ಅಷ್ಟರಲ್ಲಿ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾಯಿದ್ರು. ಸ್ಯಾರಿ ಹೇಗೆ ಕಾಣ್ತಾ ಇದೆ, ಸಿಲ್ವರ್ ಜರಿ ಬಂದಿದೆ, ಕ್ರೀಮ್ ಕಲರ್ ಸ್ಯಾರಿಗೆ ಇದು ಕಾಂಬಿನೇಷನ್. ಸೊ ಇದು ನಿಜಕ್ಕೂ ಇವಾಗ ತೊಗೊಂಡಿದ್ದಲ್ಲ, ನಾನು ಅದನ್ನು ಕಬೋರ್ಡಲ್ಲಿ ಇಟ್ಟೇ ಬಿಟ್ಟಿದ್ದೆ. ಬಟ್ ಹೊಸ ಸ್ಯಾರಿ ವೇರ್ ಮಾಡಿರಲಿಲ್ಲ, ಈಗಲೇ ನಾನು ಫಾರ್ ದ ಫಸ್ಟ್ ಟೈಮ್ ವೇರ್ ಮಾಡ್ತಾ ಇರೋದು. ಚೆನ್ನಾಗಿ ಕಾಣ್ತಾ ಇದೆಯಾ, ಚೆನ್ನಾಗಿ ರೆಡಿ ಆಗಿದ್ದೀನಾ, ದಯವಿಟ್ಟು ಕಮೆಂಟಲ್ಲಿ ಹೇಳಿ, ನಾನು ಕಾಯ್ತಾ ಇರ್ತೀನಿ. ಏನೋ ಹೆಣ್ಮಕ್ಳಿಗೆ ಖುಷಿ, ಚೆಂದ ರೆಡಿ ಆದಾಗ ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ತೆಕ್ಕೋಬೇಕಂತ. ನನ್ನ ಮಗನಿಗೂ ಕೂಡ ಧೋತಿ ಅದೆಲ್ಲ ತಂದಿದ್ದೆ, ನೀವು ನೋಡಿದ್ದೀರಾ, ಅವನು ಕೂಡ ಹಾಕ್ಕೊಂಡಿದ್ದಾನೆ. ದೃಷ್ಟಿ ಆಯಿತು ಅನಿಸುತ್ತೆ. ನಾನು ಹೇಳ್ತೀನಿ, ನನ್ನ ಹೊಸ ಸ್ಯಾರಿ ಫುಲ್ ಬ್ಲ್ಯಾಕ್ ಆಗೋಯ್ತು. ಸಿಂಪಲಾಗಿ ನಾನೇ ಮೇಕಪ್ ಮಾಡ್ಕೊಟ್ಟಿರೋದು. ನನ್ನ ಫ್ರೆಂಡ್ ಬಂದು ಒಂದು ಬಣ್ಣ ಹಾಕ್ಕೊಟ್ರು ಅಷ್ಟೇ, ಮಿಕ್ಕಿದೆಲ್ಲ ನಂದೇನೆ. ಹೇಗೆ ಕಾಣ್ತಾ ಇದ್ದೀನಿ, ಸೆಲ್ಫ್ ಮೇಕಪ್ ಚೆನ್ನಾಗಿ ಕಾಣ್ತಾ ಇದ್ದೀನಿ, ಕಮೆಂಟ್ ಮಾಡಿ. ಜಾಸ್ತಿ ಮೇಕಪ್ ಮಾಡ್ಕೊಂಡಿಲ್ಲ, ಬಿಕಾಸ್ ಆಫ್ ತುಂಬ ಸ್ವೆಟ್ ಆಗ್ತೀನಿ ನಾನು. ಆಲ್ರೆಡಿ ಸ್ವೆಟ್ಟಿಂಗ್ ಸ್ಟಾರ್ಟ್ ಆಗಿದೆ. ಗ್ಯಾರಂಟಿ ನೋಡಿ, ಕಲರ್ ಚೆನ್ನಾಗಿ ಬಂದಿದೆ. ಬಟ್ ನೀಟಾಗಿ ಹಾಕ್ಕೋಬೇಕು ಅಂತ ಆಸೆ, ಬಟ್ ಟೈಮ್ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಪೂಜೆಗೆ ಕೂರೋಣ. ಸೊ ಅವರು ಪುರೋಹಿತರು ಬಂದ ತಕ್ಷಣ ಹಾಲು ಕುಡಿತೀರಾ ಅಂತೆಲ್ಲ ಕೇಳ್ತಾ ಇದ್ವಿ. ಇಲ್ಲಮ್ಮ ನಮಗೇನು ಬೇಡ, 2 ಎಳ್ನೀರಿದ್ರೆ ಕೊಚ್ಚಿಸ್ಕೊಡಿ ಅಂತ ಕೇಳಿದ್ರು. ಸೊ ಅವ್ರಿಗೂ ಕೂಡ 2 ಎಳ್ನೀರೆಲ್ಲ ಕೊಚ್ಚಿಸಿ ಕೊಟ್ಟು ಅವರು ಕೂಡ ಪೂಜೆಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೋತಾಯಿದ್ರು. ನಮ್ಮಮ್ಮ ತುಳಸಿ ಬಿಡಿಸ್ಕೊಡೋದು, ಬಿಲ್ಪತ್ರೆ ಬಿಡಿಸ್ಕೊಡೋದು ಎಲ್ಲನೂ ಕೂಡ ರೆಡಿ ಮಾಡ್ಕೋತಾಯಿದ್ರು. ನಾವು ಅವ್ರಿಗೆ ಹೇಳಿದ್ದು ಫಸ್ಟು ಗಣಹೋಮ, ಗಣಪತಿ ಪೂಜೆ, ನವಗ್ರಹ ಹೋಮ, ನವಗ್ರಹ ಪೂಜೆ, ಮತ್ತು ಮೃತ್ಯುಂಜಯ ಹೋಮ, ಮೃತ್ಯುಂಜಯ ಪೂಜೆ, ಕುಲದೇವತಾ ಹೋಮ, ಕುಲದೇವತಾ ಪೂಜೆ, ಕೊನೆಗೆ ಸತ್ಯನಾರಾಯಣ ಸ್ವಾಮಿ ಕತೆ. ಇಷ್ಟು ನಾವು ವರ್ಷ ಇಷ್ಟು ಮಾಡಿಸ್ತೀವಿ. ಸೊ ಅವರಿಗೆ ನಾವು ಪ್ರೀವಿಯಸ್ ಆಗಿ ಹೇಳಿಬಿಟ್ಟಿದ್ವಿ. ಅವರು ರೆಗ್ಯುಲರ್ ಆಗಿ ಬರ್ತಾರಲ್ವ. ಸೊ ಇಲ್ಲ, ನಮಗೆ ಗೊತ್ತು, ನಾವು ಮಾಡಿಕೊಡ್ತೀವಿ ಬಿಡಿ, ಏನು ತಲೆ ಕೆಡಿಸ್ಕೊಬೇಡಿ, ಎಲ್ಲ ಒಳ್ಳೇದಾಗೋ ಥರ ಮಾಡಿಕೊಡ್ತೀವಿ ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಶತ್ರುಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ, ಶತ್ರು ವಿನಾಶನ ಹೋಮ ಏನಾದರೂ ಇದ್ದರೆ ಅದನ್ನು ಮಾಡಿ ಅಂತ. ಮಾಡ್ತೀವಿ ಬಿಡಿ ಮೇಡಮ್ ಅಂತ ಹೇಳ್ತಾಯಿದ್ರು. ಫೈನಲಿ ಮ್ಯಾಚಿಂಗ್ ಟ್ವಿನ್ನಿಂಗ್. ಸತೀಶ್ ಅಂತೂ ನಿಂತ್ಕೋತಾನೆ ಇಲ್ಲ ಫೋಟೋಗೆ, ಏನೂ ಇಲ್ಲ, ಬಾ ಅರ್ಜೆಂಟು, ಟೈಮ್ ಆಯಿತು, ಬಾ ಅಂತ ಅರ್ಜೆಂಟ್ ಮಾಡ್ತಾಯಿದ್ರು. ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ಅಂತೂ ತೆಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಕೂತ್ಕೋತಾ ಇದ್ದೀವಿ. ಅಮ್ಮ ಇರೋ ಒಂದು ನಿಮಿಷ ಆಯ್ತಾ, ಆಫ್ ಮಾಡು, ಚಾರ್ಜ್ ಇಲ್ಲ.
ಅರ್ಶಿನ ತಟ್ಟೆ ತೊಗೊಂಡೋಗಿದ್ರು ದೇವ್ರ ಮನೆ ಮನೆಯ ಅರ್ಶಿನ ಹಾಕಿ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ. ಬೆಳಗ್ಗೆ ಪೂಜೆ ಮಾಡಿದ್ದೀವಲ್ವ ನಮಸ್ಕಾರ ಆಫ್ ಮಾಡಿ ಅಲ್ಲ ನೀನು ಮಾಡ್ತಾನೆ ತೆಗಿತಂತ ಅರ್ಶಿನ ತಟ್ಟೆ ನಿಮ್ಮದೇ ಒಂದು ಆ್ಯಸ್ ಇಟ್ ಈಸ್ ನಾವೇನೇನು ಮಾಡಿದ್ದೀವಿ ಪ್ರತಿಯೊಂದು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ನಂಗೆ ತುಂಬ ಖುಷಿ. ನನ್ನ ಮಗನ ಫೋನ್ ನೀಡು ಬಾಯ್ಲಿ ಪೂಜೆ ಕೂತ್ಕೋ ಅಂತ ನಾನು ಮಧ್ಯ ಕರೀತಾ ಇದ್ದೀನಿ. ಬಟ್ ಅವನಿಗೆ ಕೈಗೆ ಫೋನ್ ಸಿಕ್ಕಿರೋದು ತುಂಬ ಖುಷಿ. ಈ ಸಲ ನನ್ನ ಮಗಳು ಫುಲ್ ಬ್ಯುಸಿ ಆಗಿಬಿಟ್ಟಿದ್ಲು. ಪುರೋಹಿತರು ಕೇಳಿದ್ದೆಲ್ಲ ತಂದು ಕೊಡೋ ಅಷ್ಟರಲ್ಲಿ ನನ್ನ ಮಗ ವಿಡಿಯೋ ಮಾಡಿದ್ದಾನೆ. ಫಸ್ಟಿಗೆ ಅವರು ಸ್ಟಾರ್ಟ್ ಮಾಡಿದ್ದು ಗಣಪತಿಯಿಂದ. ವಿಘ್ನ ನಿವಾರಕ, ವಿಘ್ನೇಶ್ವರ, ಏಕದಂತ ಎಲ್ಲ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರಿಸುವಂಥ ನಮ್ಮ ಮೋದಕ ಪ್ರಿಯ ವಿಘ್ನ ವಿನಾಶಕನ ಪೂಜೆ ಮುಖಾಂತರ ನಮ್ಮ ಪೂಜಾ ಕೈಂಕರ್ಯ ಶುರು ಆಯಿತು. ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆನಂದ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ್ಯ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಇಷ್ಟಕಾಮ್ಯಾರ್ಥ ಫಲ ಸಿದ್ಧ್ಯರ್ಥಂ ಮನೋ ವಾಂಛಿತ ಫಲ ಸಿದ್ಧ್ಯರ್ಥಂ ಅಲಕ್ಷ್ಮೀ ದೋಷ ನಿವಾರಣಾರ್ಥಂ ಗೃಹೇಷು ಸುಖ ಮನಃಶಾಂತಿ ಸಮೃದ್ಧ್ಯರ್ಥಂ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಪರಿಪೂರ್ಣ ಫಲ ಸಿದ್ಧ್ಯರ್ಥಂ ಮಮ ಇಷ್ಟದೇವತಾ ಕುಲದೇವತಾ ಶ್ರೀ ಪಾರ್ವತಿ ಸಮೇತ ಶಂಭುಲಿಂಗೇಶ್ವರ ಸ್ವಾಮಿ ಪುತ್ತೂರಮ್ಮ ದೇವಿ ಇನ್ನೊಂದು ಯಾವುದೇ ರೆಂಡಿ ಹೇಳಿದ್ರೆ ಪಟ್ಟಲದಮ್ಮ ದೇವಿ ದೇವತಾ ಪ್ರೀತ್ಯರ್ಥಂ ಮಮ ವರ್ಷೇ ವರ್ಷೇ ಕರ್ತವ್ಯಂ ಏತದ್ವರ್ಷ ಪ್ರಯುಕ್ತಂ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವತಾ ವ್ರತ ಸಹಿತ ಆದಿತ್ಯಾದಿ ನವಗ್ರಹ ಶಾಂತಿ ಪೂರ್ವಕ ಮೃತ್ಯುಂಜಯ ಆಯುಷ್ಯ ಹೋಮ ಸಹಿತ ಮಹಾಗಣಪತಿ ಹೋಮಾಂಚ ಕರಿಷ್ಯೆ ಪೂಜಾ ಕಾಲೇ ಮಮ ಸಕಲ ಕಾರ್ಯೇಷು ವ್ಯವಹಾರೇಷು ನಿರ್ವಿಘ್ನ ಪೂರ್ವಕ ಉತ್ತರೋತ್ತರ ಅಭಿವೃದ್ಧ್ಯರ್ಥಂ ಶ್ರೀ ಮಹಾಗಣಪತಿ ದೇವತಾ ಪೂಜಾಂಚ ಕರಿಷ್ಯೆ ಆದಿತ್ಯಾದಿ ನವಗ್ರಹ ದೇವತಾ ಪ್ರೀತ್ಯರ್ಥಂ ಜಾತಕರೀತ್ಯ ಗೋಚಾರರೀತ್ಯ ಕ್ರಿಯಮಾಣ ಕರಿಷ್ಯಮಾಣ ಸಕಲ ಆದಿತ್ಯಾದಿ ನವಗ್ರಹ ದೋಷ ಪಾದ್ಯಂ ಸಮರ್ಪಯಾಮಿ ಹಸ್ತಾರವಿಂದೇಭ್ಯೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ ಮುಖೆ ಆಚಮನಿ ಮಾಚಮಂ ಸಮರ್ಪಯಾಮಿ ತಪೇಶೇ ಬ್ರಹ್ಮಂದು ಒಲೆ ನೀರದ್ಕೊಂಡು ಅಂದಿನ ಗಣಪತಿ ಪ್ರೋಕ್ಷಣೆ ಮಾಡಿ आपो हिष्टमय उपवः स्थान ऊर्जितदात नाम हेरणाय चक्षसे यो विश्वकम वसः तस्य भाजायते नः औषधिर्व मात्रः तस्मारङ्गमामव यस्य क्षया जन्मतापो जनयत अचनः श्री महागणपतये नमः शुद्धोदकस्नानं समर्पयामि स्नानानन्तरे शुद्धाचमनं समर्पयामि यथाशक्ति गणपतिप्रिय ಮಾಡಿ महागणपतये नमः वस्त्रार्थम् उपवेतार्थम् अक्षतां समर्पयामि ಒಂದು ಗಂಧ ಹಾಕ್ಬಿಟ್ಟು ಗಣಪತಿ ಇರ್ತೀರಿ ಒಂದು ಗರಿಕೆ ತಗೊಂಡು ಅದ್ರಲ್ಲಿ ಗಂಧ ಇಟ್ಬಿಟ್ಟು ಗಣಪತಿ ಇರ್ತೀರಿ ಗಂಧದ್ವಾರ ದುರಾದರ್ಶಾಂ ನಿತ್ಯಪುಷ್ಟಾಂ ಕರೀಷಣೀಂ ಈಶ್ವರೀಗಂ ಸರ್ವಭೂತಾನಾಂ ತಾಮಿಹೋಪಯೇಷಂ ದಿವ್ಯ ಪ್ರಣಗಂಧಾಂ ಧಾರಯಾಮಿ ಅರಿಶಿನ 2 ಸಲ ಕುಂಕುಮ 2 ಸಲ महागणपतये नमः सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते हरिद्राचूर्णं समर्पयामि गौरीमिमाया सलिलानि कक्षत्येकपदी द्विपदी सा चतुष्पदी अष्टापदी नवपदी बभूषि सहस्राक्षरफलमे विमन् कुङ्कुमचूर्णं समर्पयामि सरि ಅವ್ರ ಕೈ ಮುಟ್ಟಿಸ್ಬಿಟ್ಟು ಗಣಪತಿಗೆ ಮೇಲಿಂದ ಹಾಕ್ತೀವಿ ಸರ್
माल्यानि च सुगन्धिनि मादित्यादि वै प्रभा मया हतानि पूजार्थं पुष्पाणि प्रतिगृह्यतां श्री महागणपतये नमः पुष्पमालिकां समर्पयामि अथ नाम पूजां च करिष्ये मनदेव करके गणपति पूजा ಮಾಡ್ತಾ अथ नाम पूजां च करिष्ये ओम सुमुखाय नमः ओम एकदन्ताय नमः ओम कपिलाय नमः ओम गणपतिकाय नमः ओम लंबोदराय नमः निकटाय नमः विघ्नराजाय नमः धूम्रकेतवे नमः गणाध्यक्षाय नमः बालचंद्राय नमः ईशपुत्राय नमः कुमारगुरवे नमः मूषिकवाहनाय नमः मोदकप्रियाय नमः सर्वसिद्धिप्रदायकाय नमः महागणपतये नमः संकष्टहरणगणपतये नमः श्री दुर्गागणपतये नमः श्री सर्वसिद्धिवरसिद्धि विनायकस्वामीस्वरूपेण आवाहित निर्विघ्नकारक श्री महागणपतये नमः इति सर्वत्र नामपूजां समर्पयामि नानाविधपरिमलपुष्पाणि पत्राणि समर्पयामि अथ वनस्पतिर्भवो दिव्यो सुगन्धाढ्यो सुधूपः अक्षते ಕೈ ಇಟ್ಕೊಳ್ಳಿ ಅಕ್ಷತೆ ಕೈ ಇಟ್ಕೊಂಡು ಗಣಪತಿ ತಗೊಂಡು ಗಣಪತಿಗೆ ಮಾತ್ರ ಧೂಪ ಮಾಡಿ महागणपतये नमः इति सर्वत्र नामपूजां समर्पयामि नानाविधपरिमलपुष्पाणि पत्राणि समर्पयामि ओम वनस्पतिर्भवो दिव्यो सुगन्धाढ्यो सुगन्धरत्तमः आग्नेय सर्वदेवानां धूपोऽयं प्रतिगृह्यतां निर्विघ्नकारक श्री महागणपतये नमः इति सर्वत्र दिव्यधूपम् आघ्रापयामि श्री महागणपतये नमः सर्वत्र दिव्यधूपम् आघ्रापयामि अक्षते गणपति धूपदीपानन्तरे आचमन्यं समर्पयामि आचमन्यानन्तरे परिमळ पुष्पाणि समर्पयामि श्री महागणपतये नमः नैवेद्यार्थे ಒಂದು ಹೂ ತಗೊಳ್ಳಿದ್ರು ಒಂದು ಹೂ ತಗೊಂಡು ನೀರು ಹತ್ಕೊಂಡು ಬಾಯಿಗೆ ತೆಗೆದುಕೊಂಡು ಪ್ರೋಕ್ಷಣೆ ಮಾಡಿ ತುಳು ಅಕ್ಷತೆ ಬೇಡ ಬರೀ ಹೂವು ನೀರು ಹತ್ಕೊಂಡು ಪ್ರೋಕ್ಷಣೆ ಮಾಡಿ ಬಾಯಿಗೆ ತೆಗೆದುಕೊಂಡು ಗಾಯತ್ರಿ ನೀರು ಹತ್ಕೊಂಡು ಪ್ರೋಕ್ಷಣೆ ಮಾಡಬೇಕು ಗಾಯತ್ರಿಯ ಪ್ರೋಕ್ಷಃ ವಿಶ್ವಾಮಿತ್ರ ಋಷಿಃ ಸವಿತಾ ದೇವತಾ ಗಾಯತ್ರಿ ಚಂದಃ ಸತ್ಯಂ ತತ್ವೇನ ಪ್ರಶಂಸಾಮಿ ಕಾಮನಿರ ಸ್ಮರಾಮಿ ಓಂ ಪ್ರಾಣಾಯ ಸ್ವಾಹ ಓಂ ಅಪಾನಾಯ ಸ್ವಾಹ ಓಂ ಜ್ಞಾನಾಯ ಸ್ವಾಹ ಓಂ ಉದಾನಾಯ ಸ್ವಾಹ ಓಂ ಸಮಾನಾಯ ಸ್ವಾಹ ಓಂ ಬ್ರಹ್ಮಣೇ ಸ್ವಾಹ ನಿರ್ವಿಘ್ನಕಾರಕ ಶ್ರೀ महागणपतये नमः कदलीफल महागणपतये नमः नारिकेल कदलीफल नैवेद्यं समर्पयामि 5 सಲ ನೀರು ತೆಗೆದು ಬಟ್ಟೆ ಬಿಡಿ ಸರ್ ನೀವು ದೇವರ ಕೈ ಇಟ್ಕೊಳ್ಳಿ मध्ये मध्ये स्वादकं समर्पयामि अमृतविधानस्य उत्तरापुरुषं समर्पयामि हस्तप्रक्षालनं समर्पयामि पादप्रक्षालनं समर्पयामि पुनराचमनं समर्पयामि धूपोक्षते इब्रु कೈ ತಗೊಳ್ಳಿ पूगीफलसमायुक्तं नागलदळे कर्पूर चूर्णसंयुक्तं ताम्बूलं प्रतिगृह्यतां पुगीफल ताम्बूलं समर्पयामि हिरण्यगर्भाय नमः सुवर्णपुष्पं समर्पयामि दक्षिणां समर्पयामि सर्वोपचारपूजां समर्पयामि गणपतिये ओम नमो राघपतये नमो गणपतये नमः प्रमथपतये नमस्ते अस्तु लंबोदराय एकदन्ताय विघ्नविनाशिने शिवसुताय श्रीवरवरदमूर्तये नमो नमः श्री महागणपतये नमः वेदोक्तकर्पूरमङ्गल नीराजनं समर्पयामि श्री महागणपतये नमः वेदोक्तमङ्गल नीराजनं समर्पयामि केरलभोक्षते गणपति विनाकुट एर्तरकट्ट नीर्बिडि नीराजनानन्तरे आचमन्यं समर्पयामि आचमन्यानन्तरे परिमलपुष्पाणि समर्पयामि श्री महागणपतिर्देवता रक्षां धारयामि मङ्गलारति तोडि आरतिक्यं प्रतिगृह्णामि बृहभोक्षते कೈ तोडि ओम गणानान्त्वा गणपतिगं हवतव पापघ्नं प्रणतोस्पृशवाकरं सर्वग्रहाणां मध्ये वर्तुलाकारमण्डले गोधूमधान्यस्योपरि अधिदेवता प्रत्यधिदेवता सहिताय भगवन्तं मूर्ध्वस्वः याति सूर्यनारायणग्रहमावाहयामि स्थापयामि पूजयामि इष्टार्थमर्दो भवाय अथ चन्द्रग्रहं ओमाप्यायसु समेतते विश्वतस्सोमवृष्ण्यं भवावाजस्य सङ्गते अप्सु मे सोमो अब्रवीदन्तर्विश्वानि भेषजाः अग्निं च विश्वशम्भुवमापश्च विश्वभेषजेः गौरीमिमा या सलिलानि तक्षत्येकपदे द्विपदे सा चतुष्पदे अष्टापदे नवपदे बभूषे सहस्रा अक्षरा परमे व्योमन् दधिशङ्कतुषाराभं क्षीरोदार्णवसम्भवं नमामि शिशिनं सोमं शम्भोर्मुकुटभूषणं सूर्यग्रहस्य ಆಗ್ನೇಯದಿಗ್ಭಾಗೆ ಚತುರಶ್ರಾಕಾರಮಂಡಲೆ ತಂಡಲಧಾನ್ಯಸ್ಯೋಪರಿ ಸೊ ನನಗಂತೂ ಕೂತು ಕಾಲೇ ಪೇಯ್ನ್ ಆಗ್ತಾ ಇತ್ತು, ಯಾಕಂದರೆ ನಿದ್ರೆ ಇಲ್ಲ ಗೈಸ್. ಅದು ನಂಬ್ತಿರೋ ಬಿಡ್ತಿರೋ 2-3 ಡೇಸಿಂದ ನಿದ್ರೆನೇ ಇಲ್ಲ. ಸೊ ಏನೋ ಒಂದು ಕಾರ್ಯ ಮಾಡುವಾಗ ಒಂದು ಹುಮ್ಮಸ್ಸಿರುತ್ತೆ, ಜೋಶ್ ಇರುತ್ತೆ, ಬೇಗ ಬೇಗ ಮಾಡಬೇಕು, ಎಲ್ಲನೂ ಒಳ್ಳೆ ಥರದಲ್ಲಿ ಆಗಬೇಕು ಅಂತ ಅಂದ್ಬಿಟ್ಟು. ಸೊ ಇವಾಗ ನವಗ್ರಹ ಹೋಮ ನವಗ್ರಹ ಪೂಜೆ ಮಾಡ್ತಾಯಿದ್ದಾರೆ. ನವಗ್ರಹಾಧಿಪತಿ ಶನೇಶ್ವರನ ಕಾಟ ನಮಗೆ ಈಗ ಬಿಟ್ಟೋಗ್ತಾ ಇದೆ 7.5-7 ವರ್ಷದಿಂದ. ಈಗ ನಾವು ತುಂಬಾ ಅನುಭವಿಸಿದ್ದೀವಿ ಫ್ರೆಂಡ್ಸ್, ನಮ್ಮ ಸ್ವಂತದವರಿಂದ ಆಗಿರ್ಬೋದು, ಹೊರ್ಗಡೆಯವರಿಂದ ಆಗಿರ್ಬೋದು. ಸೊ ನಾನು ಈ ರೀತಿ ಹೇಳ್ಕೊತೀನಿ, ಬಟ್ ಸತೀಶ್ ಅಂತೂ ಏನು ಬಾಯ್ಬಿಟ್ಟು ಹೇಳಲ್ಲ. ಬಟ್ ನಮ್ಮ ನೋವು ನಮಗೆ ಗೊತ್ತಿರುತ್ತೆ, ಎಲ್ರಿಗೂ ನೋವಿದ್ದೇ ಇರುತ್ತೆ. ಎಲ್ಲನೂ ನಿವಾರಿಸು ಅಂತ ಕೇಳಿಕೊಂಡೆ. ನಾನು ಆ ಭಗವಂತನಲ್ಲಿ ಏನೇ ಖರ್ಚು ಮಾಡಿ, ಎಷ್ಟೇ ಅದ್ಧೂರಿಯಾಗಿ ವೈಭವವಾಗಿ ಏನೇ ಮಾಡಿದ್ರು ನಾನು ಕೇಳ್ಕೊಳ್ಳೋದು ಒಂದೇ, ಕೇಳದೇ ಇರೋ ಬಯಸ್ತಾ ಇರೋ ಜೀವನ ಕೊಟ್ಟಿದ್ಯಾ. ನಾನಿವಾಗ ಬಾಯ್ಬಿಟ್ಟು ಬಯಸ್ತಾ ಇರೋದು ನೆಮ್ಮದಿಯಾದಂಥ ಜೀವನ. ದಯವಿಟ್ಟು ಆ ನೆಮ್ಮದಿ, ಅದನ್ನು ಆರೋಗ್ಯ, ಕಣ್ತುಂಬ ನಿದ್ದೆ ಇಂತಿಷ್ಟು ಕೊಡು ಭಗವಂತ ಅಂತಷ್ಟೇ ನಾನು ಆ ಭಗವಂತನಲ್ಲಿ ಸವಿನಯವಾಗಿ ಕಳಕಳಿಯಾಗಿ ಬೇಡ್ಕೊಳ್ಳೋದು. ನನ್ನ ಜೀವ ಇರೋ ತನಕ, ನನ್ನ ಜೀವದಲ್ಲಿ ಶಕ್ತಿ ಇರೋ ತನಕ, ಶಕ್ತಿ ಮೀರಿ
ನನ್ನ ಕೈ ಮೀರಿ ನಾನು ಭಗವಂತನ ಸೇವೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಆದರೆ ಭಗವಂತ ಶಕ್ತಿ ಕೊಡಬೇಕು, ಅದಷ್ಟೇ ನಾನು ಕೇಳ್ಕೊಳ್ಳೋದು. ಸೊ ಭಗವಂತ ಶಕ್ತಿ ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ. ಆಯ್ತು ಒಂದು ಪುಟ್ಟದ್ದು ಹಾಕು. ಅಲ್ಲಿ ಹಾಕಿ ಚಿಕ್ಕದಾಗ ಒಂದು ಹಾಕಿಮ್ಮ. ಅದೇ ಕಪ್ಪುದು. ಸುಮ್ಮನೆ ಶಾಸ್ತ್ರ ಚಿಕ್ಕದಾಗ ಒಂದು ಹಾಕಿ. हरिद्रार्चन कुंकुमार्चन अष्टोत्तर शतनामोभिः पूजाञ्च करिष्ये। ओम श्री महालक्ष्मी समेताय श्री सत्यनारायण देवताभ्यो नमः। ओम श्री सत्यदेवाय नमः। ओम सत्यात्मने ओम सत्यभूताय ओम सत्यपुरुषाय। ಇವಾಗ ಅರ್ಧ ಅಷ್ಟೇ ವಿಡಿಯೋನ ಶೇರ್ ಮಾಡೋಕ್ಕಾಗಿತ್ತು, ಇನ್ನು ಪೂರ್ತಿ ವ್ಲಾಗ್ ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ. ಸೊ ವಿಡಿಯೋ ತುಂಬ ಲಾಂಗ್ ಆಗುತ್ತೆ, ಎಲ್ಲನೂ ಒಂದೇ ಇದರಲ್ಲಿ ಮರ್ಜ್ ಮಾಡೋಕ್ಕಾಗಲ್ಲ. ಆದಷ್ಟು ಎಲ್ಲನೂ ಶೇರ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ವೆಯ್ಟ್ ಮಾಡಿ ನೆಕ್ಸ್ಟ್ ವ್ಲಾಗ್ಗೆ. ಟಾಟಾ, ಬಾಯ್ ಬಾಯ್.